ನಾವು ಇವಾಗ ಏನು 4 ದಿವಸ ರಜೆ ಆಯಿತು, ಗೋವಾ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ನೋಡೋಣ, ಇವಾಗೂ ಗೋವಾ ಪ್ಲ್ಯಾನ್ ಇದೆ. ವೆದರ್ ನೋಡಿಬಿಟ್ಟು ಆದರೆ ಗೋವಾಗೆ ಹೋಗ್ತೀವಿ, ಇಲ್ಲ ಅಂದಿವೆ ಗೋವಾಕ್ಕಿಂತ ಮುಂಚೆ ಇನ್ನೊಂದು ಪ್ಲೇಸ್ ಸಿಗುತ್ತೆ, ಅಲ್ಲಿಗೂ ಸೆಕೆಂಡ್ ಪ್ಲ್ಯಾನ್ ಇದೆ. ಇವಾಗ 7 ಜನ ಹೋಗ್ತಾಯಿದ್ದೀವಿ. ನಮ್ಮ ಡ್ರೈವರ್ ನೋಡಿ, ನಮ್ಮ ಆಕಾಶ್ ಇವಾಗ ಫಸ್ಟ್ ಡ್ರೈವರ್ ಫುಲ್ಲು ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕಾಯ್ತು ಪ್ಲ್ಯಾನು. ಅಣ್ಣ ಇವರೆಲ್ಲ ರೆಡಿ ಆಗಿಬಿಟ್ಟು 7 ಗಂಟೆಗೆ ಬಂದವ್ರು. ಏನು ಮಾಡೋಣ, ಇಷ್ಟೊತ್ತಿಗೆ ಆಲ್ರೆಡಿ ಒಂದು ತುಮಕೂರು ರೀಚ್ ಆಗಬೇಕಾಯ್ತು ನಾವು. ನೋಡೋಣ ಬನ್ನಿ. ಅನ್ಫಾರ್ಚುನೇಟ್ಲಿ ಟೈಮ್ ಸರಿ ಇಲ್ಲ ಅಂದರೆ ಇದೆ. ಆಲ್ಮೋಸ್ಟ್ ಹುಡುಗರು ಬೇಗ ರೆಡಿಯಾಗಿ ಬಂದುಬಿಡ್ತಾರೆ. ನೋಡಿ, ಈ ಥರ ಫ್ಯಾಮಿಲಿ ಇದ್ದರೆ 6 ಗಂಟೆ ಇರೋದು 7 ಗಂಟೆನೂ ಆಗುತ್ತೆ, 8 ಗಂಟೆನೂ ಆಗುತ್ತೆ. ನೋಡೋಣ ಇವಾಗ ಎಷ್ಟು ಬೇಗ ಆಗ್ತೀವೋ ಅಷ್ಟು ರೀಚ್ ಆಗೋಣ. ಗೈಸ್, ನನಗೆ ರೀಸೆಂಟಾಗಿ ನಡೆದಿರೋದು ಇದು ಒಂಥರ ಸೊಸೈಟಿಗೆ ಅವೇರ್ನೆಸ್ ಅಂತ ಹೇಳ್ಬೋದು. ಯಾರು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೀವು ಯಾರು ಗೊತ್ತಿಲ್ಲದಿರೋ ರೀಸೆಂಟಾಗಿ ಯಾರು ಪರಿಚಯ ಮಾಡ್ಕೊಂಡಿರ್ತೀರ ಅವ್ರ ಹತ್ರ ಯಾವುದೇ ವ್ಯವಹಾರ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಆನ್ಲೈನಲ್ಲಿ ಮಾಡೋದಾದರೆ ಕ್ಯಾಶಲ್ಲಿ ಡೀಲ್ ಮಾಡ್ಕೊಳ್ಳಿ. ಅಂದರೆ ಡೀಲ್ ಅಂತಂದರೆ ಆ ಥರ ಅಲ್ಲ, ನೀವೇನಿದ್ರು ಕ್ಯಾಶ್ ಕೊಟ್ಟು ತೊಗೊಳೋದು ಆ ಥರ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ರೀಸೆಂಟಾಗಿ ನಂದು ಅಮೌಂಟ್ ಹೋಲ್ಡ್ ಆಗಿದೆ. ಅದೇನು ಸಡನ್ನಾಗಿ ಹೋಲ್ಡ್ ಆಯಿತು. ನಾರ್ಮಲಾಗಿ ಒಂದು ಬೇಕ್ರಿಗೆ ಹೋಗಿದ್ದೆ. ಅಮೌಂಟು ನಾನೇನು UPI ಮಾಡ್ತಾಯಿದ್ದೆ. ಆ UPIಯಿಂದ ಅಮೌಂಟ್ ಬ್ಯಾಲೆನ್ಸ್ ಇಲ್ಲ ಅಂತ ಬಂತು. ಅವಾಗ ಸಡನ್ನಾಗಿ ನನಗೆ ಶಾಕ್ ಆಯಿತು. ಆ ಶಾಕ್ ಆದಾಗಿಂದ ಎಲ್ಲೋಯ್ತು ಏನು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಬಂದಿತ್ತು. ಆವಾಗ ಯೋಚನೆ ಬಂದಿದ್ದ ತಕ್ಷಣ ಫಸ್ಟು ಬ್ಯಾಂಕಿಗೆ ವಿಸಿಟ್ ಆಗಿದೆ. ಬ್ಯಾಂಕ್ ವಿಸಿಟ್ ಆಗಬೇಕಾದ್ರೆ ನಮಗೆ ಗೊತ್ತಾಗಿದೆ ಏನಂದರೆ ನಾರ್ಮಲಾಗಿ ಏನು ಏನು ಟ್ಯಾಕ್ಸ್ ಅಮೌಂಟ್ ಕಟ್ಟಾಗುತ್ತೆ ಆ ಥರ ಕಟ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಆಗಿದ್ದು ಮಾಮೂಲಿ ಲೀನ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಏನೋ ಥರ್ಡ್ ಪರ್ಸನ್ನು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಅದೇನೋ ಫೋನ್ ನಂಬರಿಂದ ಒಂದು 3 ಡಿಜಿಟ್ ಫೋನ್ ನಂಬರ್ ಇದೆ. ಆ 3 ಡಿಜಿಟ್ ಫೋನ್ ನಂಬರ್ನ ಅವರು ಟೈಪ್ ಮಾಡಿಬಿಟ್ಟು ಕಂಪ್ಲೇಂಟು ರೈಸ್ ಮಾಡವ್ರೆ. ಅದು ಹೆಂಗೆ ಅಂದರೆ ಒಬ್ರನ್ನ ಮಾತ್ರ ಕೇಳ್ತಾರೆ, ಇನ್ನೊಬ್ರನ್ನ ಕೇಳಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಒಂದು ಸೈಡು ಅದು ಏನು ನಡೆದಿರುತ್ತೆ ಅಂತ ಅದನ್ನು ಕೂಡ ತಿಳ್ಕೊಬೇಕು ಅವರು. ಇಲ್ಲ ಸಡನ್ನಾಗೆ ಗೊತ್ತಾಗಲ್ಲ, ಏನಿಲ್ಲ. ಇವಾಗ ಅವ್ರ ಕಡೆ ಏನಿದೆ ಅವ್ರು ತಿಳ್ಕೊಬಿಟ್ಟು ಇವಾಗ ನಂದೇನೋ ಮಿಸ್ಟೇಕ್ ಇಲ್ಲ. ಅದು ಹೆಂಗೆ ಹೋಲ್ಡ್ ಮಾಡೋರು ಅಂತ ಗೊತ್ತಾಗ್ತಲ್ಲ. ಈ ಸೈಬರ್ ಸೆಕ್ಯೂರಿಟಿ ಏನಿದೆ ಅದು 2 ಕಡೆನೂ ಕೇಳಿಬಿಟ್ಟು ಅಮೌಂಟ್ ಹೋಲ್ಡ್ ಮಾಡಬೇಕೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಮತ್ತು ಇನ್ನೇನಂದರೆ ನೀವು ಯಾವತ್ತೂ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ದಿರೋರು ಅವತ್ತು ಒಂದು 3-4 ಸಲ ಓಡಾಡ್ತೀರ. ನಾನು ಇವಾಗ ಹಂಗೆ ಆಗಿರೋದು. ನಾನು ಲೈಫಲ್ಲಿ ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಹೋದರೆ ಅದು ಗಣೇಶ ಪರ್ಮಿಷನ್ಗೊಂದು ಮತ್ತು ಪಾಸ್ಪೋರ್ಟ್ ವೆರಿಫಿಕೇಷನ್ ಇವೆರಡಕ್ಕೆ ಹೋಗಿರೋದು. ಸಡನ್ನಾಗಿ ನಾನು ಒಂದು ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಆಗಬೇಕಾದ್ರೆ ಅವಾಗ ನನಗೂ ಸ್ವಲ್ಪ ಭಯ ಆಯಿತು. ಅಂದರೆ ಹೆಂಗೆ ಏನು ಪ್ರೊಸೀಜರ್ ಅವೆಲ್ಲ ಲೆಟ್ರೆಲ್ಲ ಕೊಟ್ಟಿದ್ದೀನಿ. ಅದು ಆಲ್ರೆಡಿ ಒಂದು 3 ಮಂತ್ಸ್ ಆಗಿದೆ. ಸೊ ಇವಾಗ ಅಮೌಂಟು ರೊಟೇಟ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದೇನೆಂದರೆ ನೀವು ಯಾರು ಲಾಂಗು ರಿಲೇಷನ್ಶಿಪ್ ಇರ್ತೀವಿ, ಫ್ರೆಂಡ್ಸು ಸರ್ಕಲ್ಲು ಇಲ್ಲ ಫ್ಯಾಮಿಲಿ ಸರ್ಕಲ್ಲು, ಅಂಥವ್ರನ್ನ ನಂಬಿ ಜಾಸ್ತಿ ಬೇಗ ಮಾಡಿಕೊಂಡು ಅಮೌಂಟು ಅವ್ರಿಗೆ ಆಗಬೇಕು ಇವ್ರಿಗೆ ಆಗಬೇಕು ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಅವ್ರನ್ನ ಹೇಳೋಕ್ಕಾಗಲ್ಲ ಹೆಂಗೆ ಏನು ಅಂತ, ಬೇಗ ಜಡ್ಜ್ ಮಾಡೋಕ್ಕಾಗಲ್ಲ. ನಿಮಗೆ ಆದಷ್ಟು ನಿಮ್ಗೆ ಎಷ್ಟು ನಂಬಿಕೆ ಇತ್ತೋ ಆ ನಂಬಿಕೆ ಮೇಲೆ ನೀವು ಪ್ರೊಸೀಡ್ ಮಾಡಿ. ಅದೇ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದಂದರೆ ನನ್ನ ಪಕ್ಕ ಒಬ್ಬ ಫ್ರೆಂಡ್ ಇದ್ದಾನೆ, ಅವಾಗೆ ಡ್ರೈವರ್ ಅಂತ ಹೇಳಿದ್ನಲ್ಲ, ಅವ್ರು ಬೇರೆ ಯಾರೂ ಅಲ್ಲ, ನನ್ನ ದೋಸ್ತೆ. ಅವನು ಮ್ಯಾನೇಜರು. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅವ್ನು ಹೇಳ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೊಡ್ಯೂಸ್ ಮಾಡಿದ್ದೆ ಡ್ರೈವರು ಅಂದರೆ ಅವ್ನು ಯಾರು ಬೇರೆಯವನಲ್ಲ, ಅವನು ನಮ್ಮ ಫ್ರೆಂಡೇ. ಅವನು ಬೆಂಗಳೂರಲ್ಲೇ ಇರೋದು. ಅವನಿಗೆ ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇದೆ. ಅವನು ಸ್ವಲ್ಪ ಬ್ಯಾಂಕಿನಲ್ಲೇ ಇರೋದು. ಹಂಗಾಗಿ ಅವ್ನಿಗೆ ನಾನು ಏನೇ ಹೇಳಿದ್ರು ಮಿಸ್ಟೇಕ್ ಆದ್ರೂ ಕರೆಕ್ಟಾಗಿ ಹೇಳ್ತಾನೆ. ಅಂದರೆ ಇಂಥ ಕಡೆ ಹಿಂಗೆ ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಲೈವಲ್ಲೇ ಹೇಳ್ತಾನೆ ಅಂತ ನಾನು ಇಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ಅವನ್ನೇ ಕೇಳೋಣ, ಇದ್ರಲ್ಲಿ ನಾನು ಹೇಳಿರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ ಅಂತ ಏನಾದ್ರು ಅವನ್ನೇ ಕೇಳೋಣ. ಏನಪ್ಪ ನಾನು ಹೇಳಿರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ? ಪ್ರೊಸೀಜರ್ ಏನು ಮಿಸ್ಟೇಕ್ಸ್ ಇಲ್ಲ. ಆದಷ್ಟು ಫೋನ್ಪೇ ಗೂಗಲ್ ಪೇ ಅವಾಯ್ಡ್ ಮಾಡಿ. ಏನೇ ಟ್ರಾನ್ಸಾಕ್ಷನ್ ಮಾಡೋಂಗಿದ್ರೆ ಕ್ಯಾಶು ಇಲ್ಲಾಂದರೆ IMPS ನೆಫ್ಟು ಅಂಥದಕ್ಕೆ ಪ್ರಿಫರ್ ಮಾಡಿ. ಸೊ ತುಂಬ ಫೋನ್ಪೇ ಗೂಗಲ್ ಪೇ ಅಂತ ಹೋಗೋದು ಹೊಸ ಆ್ಯಪ್ಸಲ್ಲಿ ತುಂಬ ಮಿಸ್ಯೂಸಸ್ ಆಗ್ತಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಡಿ. ಇಲ್ಲಾಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಈಸಿ. ನೋಡಿರಿ ಫ್ರೆಂಡ್ಸ್, ಇದಿಷ್ಟು ನನ್ನ ಟಾಪಿಕ್ ಆಗಿತ್ತು. ಇದೇನು ನಾನು ಹೇಳಬೇಕು ಅಂತ ಏನು ಹೇಳಿಲ್ಲ. ನನ್ನ ಕಡೆಯಿಂದ ಎಷ್ಟು ಸೋಷಿಯಲ್ಗೆ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಇದರಿಂದನೂ ನಾನು ಸ್ಕ್ಯಾಮ್ದು ಏನೇನಾಗಿತ್ತು ಎಲ್ಲ ತಿಳ್ಕೊಂಡು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೇ ಥರ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಫಾಲೋ ಮಾಡಿ. ಗೈಸ್, ನೀವೇನು ಈ ಫ್ಲೇವರ್ ನೋಡ್ತಾ ಇದ್ದೀರಾ, ಇದು ಕ್ಯಾತ್ಸಂದ್ರ ಬರುತ್ತೆ. ತುಮಕೂರಿಗೆ ಇನ್ನೊಂದು 5 ಕಿಲೋಮೀಟರ್ ಹಿಂದೆ ಬರುತ್ತೆ.
ಈ ಹೋಟ್ಲು ಫೇಮಸ್ ಅಂತ ನಮ್ಮ ಫ್ರೆಂಡ್ ಎಲ್ಲ ನೋಡಿ, ಪವಿತ್ರ ಇಡ್ಲಿ ಹೋಟೆಲ್ ಅಂತ ಹೇಳ್ಬಿಟ್ಟು ಫೇಮಸ್ ಅಂತ. ಇಲ್ಲಿ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಹೊತ್ತು ಬೇಗ ಯಾರನ್ನ ಟ್ರಾವೆಲ್ ಮಾಡಿದ್ರೆ ಇಲ್ಲಿ ತಿನ್ಕೊಂಡು ಹೋಗ್ಬೋದು ಅಂತ ಹೇಳ್ದ ಆರಾಮಾಗಿ. ನಾನು ಆದಷ್ಟು ಯಾವ್ಯಾವ ಹೋಟೆಲ್ ವಿಸಿಟ್ ಹಾಕಿ ಚೆನ್ನಾಗಿರುತ್ತೋ ಅದ್ರದ್ದು ಡೀಟೇಲ್ಸ್ ಕೊಡ್ತೀನಿ ಚೆನ್ನಾಗಿದ್ರೆ. ನೋಡೋಣ ಬನ್ನಿ. ಇವಾಗ ಎಲ್ಲ ಆರ್ಡರ್ ಮಾಡಿದ್ದೀವಿ ನೋಡಿ, ಎಲ್ಲ ಇಡ್ಲಿ, ಮಸಾಲೆ ದೋಸೆ, ರೈಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ಇವಾಗೆಲ್ಲ ಚೆನ್ನಾಗಿದೆ ಟೇಸ್ಟು. ಗೈಸ್, ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ಚಿತ್ರದುರ್ಗ ಕೋಟೆ. ನಾವು ಆನ್ ದಿ ವೇ ಬೆಂಗಳೂರು ಟು ಗೋವಾಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದೀವಿ. ಗೋವಾ ಸ್ವಲ್ಪ ಡಿಸಿಷನ್ ಪೆಂಡಿಂಗ್ ಇದೆ, ಯಾಕೆಂದ್ರೆ ಮಳೆ ಬರ್ತಾ ಇದೆ. ಅದಕ್ಕೆ ಮಳೆ ಬಂದ್ರೆ ಮತ್ತೆ 2-3 ಪ್ಲೇಸ್ ನೋಡಕ್ ಆಗಲ್ಲ. ಅದಕ್ಕೆ ಇವಾಗ ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿಲಿ ಚಿತ್ರದುರ್ಗ ಸರಿಯಾಗಿ ನೋಡಿಲ್ವಂತೆ, ಒಂದ್ಸತಿನೂ ಬಂದಿಲ್ಲ ಅಂದ್ರು. ಅದಕ್ಕೆ ಈ ಪ್ಲೇಸ್ ತೋರಿಸ್ತೀನಿ. ಹಂಗೆ ಯಾವ್ದಾವ್ದು ನಿಮ್ಗೆ ಪ್ಲೇಸ್ ತೋರಿಸಿಲ್ಲ ಆ ಪ್ಲೇಸ್ ನ ಇಲ್ಲಿ ಕವರ್ ಮಾಡ್ತೀನಿ. ಲಾಸ್ಟ್ ಟೈಮ್ ಮಳೆ ಬಂದಿತ್ತು, ಇಲ್ಲಿ ಬನ್ನಿ ಕವರ್ ಮಾಡೋಣ. ಇವಾಗ ನೋಡಿ, ಇಲ್ಲಿ ಸ್ಕ್ಯಾನರ್ ತೋರಿಸ್ತಾ ಇರ್ತಾರೆ ನಿಮ್ಗೆ. ಇಲ್ಲಿ ಸ್ಕ್ಯಾನರ್ ತೋರಿಸ್ಬೇಕಾದ್ರೆ ನೀವು ಆನ್ಲೈನ್ ಅಲ್ಲಿ ಪೇ ಮಾಡ್ಬೇಕು. ಮೆಥಡ್ ಎಲ್ಲ ಪೇ ಮಾಡ್ಬಿಟ್ಟು ಸೆಕ್ಯೂರಿಟಿ ತೋರಿಸ್ಬಿಟ್ಟು ಎಂಟ್ರಿ ಆಗ್ಬೇಕು. ಈ ಚಿತ್ರದುರ್ಗದಲ್ಲಿ 7 ಕೋಟೆ ಇದೆ ಟೋಟಲ್ ಒಟ್ಟು. ಈಗ ಫಸ್ಟ್ನೇದ್ ಬಂದ್ಬಿಟ್ಟು ರಂಗಾಯಣ ಬಾಗಿಲು ಅಂತ ಕರೀತಾರೆ. ಎರಡನೇದ್ ಬಂದ್ಬಿಟ್ಟು ಗಾರೆ ಬಾಗಿಲು ಅಂತ ಕರೀತಾರೆ. ಇವೆರಡು ಬಂದ್ಬಿಟ್ಟು ಹಾಸ್ಪಿಟಲ್ ಅಂದ್ರೆ ಡಿಸ್ಟಿಕ್ ಹಾಸ್ಪಿಟಲ್ ಹತ್ರ ಲೊಕೇಟ್ ಆಗಿರೋದು. ಅಲ್ಲಿ ಬರೀ ಆರ್ಚ್ ಮಾತ್ರ ಇದೆ, ಬೇರೆ ಏನೂ ಇಲ್ಲ. ಈಗ ಇದು ಬಂದ್ಬಿಟ್ಟು ಕಾಮನ ಬಾಗಿಲು. ನೋಡಿ ಯಾವ ತರ ಕೆತ್ತನೆ ಮಾಡಿದ್ದಾರೆ. ನೀವು ಹಂಗೆ ಮೇಲೆ ನೋಡಿದ್ರೆ ಅಲ್ಲಿ ಶೂಟ್ ಫಿರಂಗಿದೆ, ಅಲ್ಲಿ ಶೂಟ್ ಮಾಡಿರೋದೆಲ್ಲ ಕಾಣಿಸುತ್ತೆ. ಈ ಫುಲ್ ಇದ್ರದ್ದು ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಒನಕೆ ಓಬವ್ವ ಎಲ್ಲಿಂದ ಬರ್ತಾ ಇದ್ದಿದ್ದು, ಊಟ ಎಲ್ಲಿ ಮಾಡ್ತಾ ಇದ್ದಿದ್ದು, ಪ್ರತಿಯೊಂದು ಹಾಕಿದ್ದೀನಿ. ಇವಾಗ ಒಂದು ಪೆಂಡಿಂಗ್ ಇದೆ, ಅದು ಒಂದು ತೋರಿಸ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ. ವಾಚ್ ಮಾಡಿ ಗೈಸ್. ನೀವೇನ್ ಬೆಟ್ಟ ತೋರ್ಸ್ಬೇಕು ಅಂತ ನಾನೇನು ಇದ್ನ ನೋಡಿ, ಇದು ಆ ಬೆಟ್ಟ. ಇದು ವಿಶೇಷ ಏನಂದ್ರೆ, ಆಗಿನ ಕಾಲದಲ್ಲಿ ಸೈನಿಕರು ಬೆಟ್ಟ ಹತ್ತು ಇಳ್ದು ಬರ್ಬೇಕಾಗಿತ್ತು. ಅವಾಗ ಸೈನಿಕರನ್ನ ಕರ್ಕೊಂತಾ ಇದ್ರು, ಇಲ್ಲ ಅಂದ್ರೆ ಕರ್ಕೊಂತಾ ಇರ್ಲಿಲ್ಲ. ಇದು ಒಂದು ಟಾಸ್ಕ್. ಈಗ ಏನ್ ಪ್ರೆಸೆಂಟ್ ಆರ್ಮಿದಲ್ಲಿ ನಡೀತಾರೋ ಅದೇ ತರ ಆಗಿನ ಕಾಲದಲ್ಲೂ ಇದೇ ತರ ಮಾಡ್ತಾ ಇದ್ರು. ಇದ್ ನೋಡಿ ಯಾವ ತರ ಎಷ್ಟು ಸ್ಲೋ ಆಗಿ ಇಳಿತವ್ರೆ ಎಲ್ಲಾರು ಅಂತ. ಜಸ್ಟ್ ಒಂದೇ ಒಂದ್ ಸ್ಟೆಪ್ ಕೊಟ್ಟಿದ್ದಾರೆ, 2 ಕಾಲು ಒಂದೇ ಹತ್ರ ಇಡೋ ತರ ಕೊಟ್ಟಿದ್ದಾರೆ. ಮಳೆ ಬಂದ್ರೆ ಇಲ್ಲಿ ಅವೈಲೇಬಲ್ ಇರಲ್ಲ. ಆದಷ್ಟು ಬಿಸಿಲು ಟೈಮ್ ಅಲ್ಲಿ ಬಂದು ಟ್ರೆಕ್ಕಿಂಗು ಆಗುತ್ತೆ, ಪ್ಲೇಸು ಚೆನ್ನಾಗಿದೆ. ಟಾಪ್ ಅಲ್ಲಿ ಹೋದ್ರೆ ಒಳ್ಳೆ ವ್ಯೂಸ್ ಅಂತೂ ಕಾಣಿಸುತ್ತೆ. ಯಾವ್ದಕ್ಕೂ ಚಾನ್ಸ್ ಮಿಸ್ಸೇ ಇಲ್ಲ, ಒಳ್ಳೆ ಪಾಯಿಂಟ್ ಅಂತ ಹೇಳ್ತೀನಿ. ಲಾಸ್ಟ್ ಅಲ್ಲಿ ನಾವು ಬಂದಿರೋದ್ರಲ್ಲಿ ನಾನು ನಮ್ಮ ಫ್ರೆಂಡ್ ಆಕಾಶ್ ಅಂತ ಹೇಳ್ಬಿಟ್ಟು ಇಬ್ರು ಫೈನಲ್ ಆಗಿ ಮೇಲೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಈಗ ಬರ್ತಾ ಇದೀವಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬೇರೆ ಪ್ಲೇಸ್ಗೆ ಹೋಗೋಣ, ಇಲ್ಲ ಊಟ ಮಾಡೋಣ. ಫೈನಲಿ ಕಂಪ್ಲೀಟ್ ಮಾಡಿದ್ದೀವಿ. ಇಬ್ರು ಇಬ್ರಿಗೂ ಖುಷಿ ಆಗಿದೆ. ಗೈಸ್, ಈಗ ತಾನೇ ನಾವು ಚಿತ್ರದುರ್ಗ ಫೋರ್ಟ್ ನೋಡ್ಕೊಂಡ್ ಬಂದ್ವಿ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವೇ ಮನೆಯಿಂದ ತಂದಿರೋ ಚಪಾತಿ ಪಲ್ಯ ಎಲ್ಲ ತಗೊಂಡ್ಬಂದು ತಿಂತಾ ಇದೀವಿ. ನೋಡಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ತಿಂದ್ರೆ ಅದು ಖುಷಿನೇ ಬೇರೆ. ಮತ್ತೆ ಹೋಟ್ಲಲ್ಲಿ ಒನ್ ಟೈಮ್ ತಿಂದ್ರೆ ಎಷ್ಟೋ ಸೇವ್ ಆಗುತ್ತೆ, ಅಮೌಂಟ್ ಸೇವ್ ಆಗುತ್ತೆ. ಮತ್ತೆ ಜಂಕ್ಸ್ ಫುಡ್, ಸೋಡಾ ಎಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈ ತರನೇ ನೀವು ಮಾಡಿ. ಚಿತ್ರದುರ್ಗ ನೋಡ್ಕೊಂಡ್ ಬಂದ್ವಿ. ಲಾಸ್ಟ್ಗೆ ಗೋವಾನೇ ಕ್ಯಾನ್ಸಲ್ ಆಗೋಯ್ತು. ವೆದರ್ ಅಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಸಿಕ್ತು ಗೋವಾ ಕಡೆಯಿಂದ. ಸೊ ಹಂಗಾಗಿ ಸುಮ್ನೆ ಗೋವಾ ನೋಡ್ಕೊಂಡ್ ಬಂದ್ವಿ. 1 ದಿವಸ 2 ದಿವಸ ನೋಡಿಲ್ಲ ಅಂದ್ರೆ ಮಳೆಯಿಂದ ಪ್ರಾಬ್ಲಮ್ ಆದ್ರೆ ಸುಮ್ನೆ ಅಮೌಂಟ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದ್ವಿ. ಬನ್ನಿ ಇವಾಗ ಪ್ಲಾನ್ ಬಿ ಎಕ್ಸಿಕ್ಯೂಟ್ ಮಾಡೋಣ. ಇವಾಗ ರೀಚ್ ಆದ್ವಿ ನಾವು ತುಂಗಭದ್ರಾ ಡ್ಯಾಮ್ಗೆ. ಬನ್ನಿ ತುಂಗಭದ್ರಾ ಡ್ಯಾಮ್ ಅಲ್ಲಿ ಏನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ಟ್ರೈ ಮಾಡಕ್ಕೆ. ಗೈಸ್, ಒಳಗಡೆ ಬಂದ್ವಿ ಫೈನಲಿ. ನೀವು ಇದೇನ್ ನೋಡ್ತಾ ಇದ್ದೀರಾ, ಇದು ಸ್ಟಾರ್ಟಿಂಗ್ ಆರ್ಚ್ ಬರುತ್ತೆ ಎಂಟ್ರಿ ಆಗಿದ ತಕ್ಷಣ. ಇವಾಗ ಏನು ಅಂದ್ರೆ, ನೀವು ಒಳಗಡೆ ಬರ್ಬೇಕು ಅಂದ್ರೆ 2 ತರ ಇದೆ. ಒಂದು ವಾಕಬಲ್ ಡಿಸ್ಟೆನ್ಸ್ ಇದೆ, 1.5 ಕಿಲೋಮೀಟರ್ ಆಗ್ಬೋದು ನಿಯರೇ. ನೀವು ಬಸ್ಸಲ್ಲಿ ಬರ್ತೀರಾ ಅಂದ್ರೂ ಬಸ್ಸಲ್ಲೂ ಬರ್ಬೋದು. ಟೋಟಲ್ ಅವರು ಅಪ್ ಅಂಡ್ ಡೌನ್ 7 ಕಿಲೋಮೀಟರ್ಸ್ ಅಂತ ಹಾಕಿರ್ತಾರೆ. ಆದ್ರೆ ನನಗೆ ಗೊತ್ತಿರೋ 7 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್ ಇಲ್ಲ, ಒಂದು 3 ಕಿಲೋಮೀಟರ್ 2.5 ಕಿಲೋಮೀಟರ್ ಇರ್ಬೋದು. ಏನ್ ಮಾಡಕ್ಕಾಗಲ್ಲ. ಬಸ್ಸಲ್ಲಿ ಬರೋರು ಬಸ್ಸಲ್ಲಿ ಬನ್ನಿ, ಇಲ್ಲಾಂದ್ರೆ ವಾಕ್ ಮಾಡ್ಕೊಂಡ್ ಬರ್ತೀವಿ. ಟ್ರೆಕ್ಕಿಂಗ್ ಬೇಕು ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬನ್ನಿ. ನಾವು ನೋಡಿ ಇಷ್ಟೊತ್ತಿಗೆ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ಇನ್ನೂ ಸ್ವಲ್ಪ ಬೇಗ ಬರ್ಬೇಕಾಯ್ತು. ಎಲ್ಲ ಪ್ಲೇಸ್ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಪಾರ್ಕ್ ಒಳಗಡೆ ಇನ್ನೂ ಸ್ವಲ್ಪ ಲೈಟ್ ಇರ್ಬೇಕಾಯ್ತು, ಯಾಕಂದ್ರೆ ಔಟ್ ಸೈಡ್ ಎಲ್ಲ ಬರೋರೆಲ್ಲ ಆಲ್ಮೋಸ್ಟ್ ನೈಟ್ ರೀಚ್ ಆಗ್ತಾರೆ. ಲೈಟ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ನೋಡಿ, ಮಧ್ಯದಲ್ಲಿ ನೀರ್ ಹಾಕೋ ತರ ಡಿಸೈನು. ನನಗಂತೂ ಈ ಕಾನ್ಸೆಪ್ಟ್ ಅಂತೂ ಇಷ್ಟ ಆಯ್ತು. ಬೇರೆ ಕಡೆ ಈ ತರ ರೈತರದ್ದು ಸ್ವಲ್ಪ ಜಾಸ್ತಿ ಡಿಸೈನ್ ಎಲ್ಲ ಮಾಡಲ್ಲ.
ಹಂಗಾಗಿ ನಂಗಂತೂ ತುಂಗಭದ್ರದಲ್ಲಿ ಈ ಡಿಸೈನ್ ನಂಗೆ ಇಷ್ಟ ಆಯ್ತು. ಇವಾಗ ನೋಡಿ ಯಾವ ತರ ಇದೆ ಸುತ್ತಮುತ್ತ. ನೋಡಿ ಸ್ವಲ್ಪ ಝೂಮ್ ಹಾಕ್ರೆ ನೀವು ಬೋಟ್ ಇದೆ, ಅದು ಫೋಟೋ ಶೂಟ್ ಮಾಡ್ಕೋಬಹುದು. ನೈಟ್ ಆಗಿ ಇದಕ್ಕೆ ಮಾಡೋಕ್ಕಾಗಲ್ಲ, ಡೇ ಆಗಿದೆ ಫೋಟೋ ಶೂಟ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಗೈಸ್, ಇವಾಗ ನಮಗೆ ರೂಮ್ ಸಿಕ್ಕಿದೆ. ಇದೆಲ್ಲಿ ಪ್ಲೇಸ್ ಬಂದುಬಿಟ್ಟು ಅಂದರೆ ತುಂಗಭದ್ರಾ ಅಂತ ಹೇಳ್ಬಿಟ್ಟು ಡ್ಯಾಮ್ ಇದೆ, ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಫೈನಲಿ ನಮಗೆ ಲಾಸ್ಟ್ ಸ್ಟೇಜಲ್ಲಿ ಮನೆ ಸಿಕ್ಕಿದೆ. ಬನ್ನಿ ಇವಾಗ ರೂಮ್ ಟೂರ್ ನೋಡೋಣ, ಚೆನ್ನಾಗಿದೆ. ಎಂಟ್ರಿ ಆಗಿದ ತಕ್ಷಣ POP ಇಲ್ಲೆಲ್ಲ ಡಿಸೈನು ಬಂದಿದ ತಕ್ಷಣ ನೋಡೋಕೆ ಚೆನ್ನಾಗಿರಲಿ ಅಂತ ಮಾಡಿದ್ದಾರೆ. ಕುಶನ್ ಕೂಡ ಹಾಕಿದ್ದಾರೆ. ಹಂಗೆ ಸೀದಾ ಬಂದರೆ ಅಡುಗೆ ಮನೆ ಮತ್ತು ದೇವ್ರ ಮನೆ ಇದೆ. ಸೆಲ್ಫ್ ಎಲ್ಲ ಚೆನ್ನಾಗಿ ಜಾಸ್ತಿ ಕೊಟ್ಟಿದ್ದಾರೆ. ಸೇಮ್ ಸ್ವಂತ ಮನೆ ಅವ್ರು ಹೆಂಗೆ ವಾಸ ಮಾಡಕ್ಕೆ ಹೆಂಗೆ ಇಟ್ಕೊಂಡಿರ್ತಾರೋ ಹಂಗೆ ಇದೆ. ಫ್ರಿಡ್ಜ್ ಎಲ್ಲ ಫೆಸಿಲಿಟಿ ಇದೆ. ಯಾರನ್ನ ದೂರದಿಂದ ಏನಾದ್ರು ತಗೊಬಂದ್ರೆ ಇಡ್ಕೋಬಹುದು ಫ್ರಿಡ್ಜ್ ಅಲ್ಲಿ. ಇದು ಹಾಲು, ಬೆಡ್ ಹಾಕಿದ್ದಾರೆ. ಇದು ಮೋಸ್ಟ್ಲಿ ಕ್ವೀನ್ ಸೈಜ್ ಅನ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಸೈಡಿಗೆ ಬಂದ್ರೆ ಮಿರರ್ ನೋಡಿ ಯಾವ ತರ ಮಿರರ್ ಇದೆ. ನೆಕ್ಸ್ಟ್ ಪಕ್ಕದಕ್ಕೆ ಅಟ್ಯಾಚ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಪ್ಲಸ್ ವಾಶ್ರೂಮ್ ಅನ್ಸುತ್ತೆ ಇದು, ನೋಡೋಣ. ವಾಶ್ರೂಮ್ ಅನ್ಕೊಂಡಿದ್ದೆ, ವಾಶ್ರೂಮ್ ಅಲ್ಲ. ಇಲ್ಲಿ ಬ್ಯಾಕ್ ಸೈಡ್ ಫ್ರೆಶ್ ಏರ್ ಯಾರನ್ನ ತಗೋಬೇಕು ಅಂದ್ರೆ ಈ ರೂಮಿಂದ ಆರಾಮಾಗಿ ಹೋಗಿ ಫ್ರೆಶ್ ಏರ್ ತಗೋಬಹುದು. ಮೋಸ್ಟ್ಲಿ ಇದು ವಾಶ್ರೂಮ್ ಅನ್ಸುತ್ತೆ, ನೋಡೋಣ. ಇದು ವಾಶ್ರೂಮ್ ಅಟ್ಯಾಚ್ ಕೊಟ್ಟಿದ್ದಾರೆ ಇದೇ ಬೆಡ್ರೂಮ್ ಅಲ್ಲಿ. ಲೈಟ್ ಆಗಿ ತೋರಿಸ್ತೀನಿ ನೋಡಿ. ಟೈಲ್ಸ್ ಎಲ್ಲ ಹಾಕಿ ಸೇಮ್ ಸ್ವಂತ ಮನೆ ಹೆಂಗಿರುತ್ತೋ ಅದೇ ತರ ಕಟ್ಸಿದ್ದಾರೆ. ಅದನ್ನೇ ಕಟ್ಸಿ ಮೋಸ್ಟ್ಲಿ ರೆಂಟಕ್ಕೆ ಬಿಡ್ಬೋದು ಅಂತ ನಾನು ಅನ್ಕೊಂತೀನಿ. ಟ್ಯಾಪ್ ಎಲ್ಲ ಚೆನ್ನಾಗಿದೆ. ಸೀದಾ ನೋಡಿ ಹಾಲಲ್ಲಿ ಫ್ರೇಮು ನೋಡಿ ಯಾವ ತರ ಇಟ್ಟಿದ್ದಾರೆ. ಎಲ್ಲ ಐಟಮ್ ಪ್ರೈಸು ಆನೆ ಎಲ್ಲ ಕ್ಲೀನಾಗಿ ಮನೆಯಲ್ಲಿ ಐಟಮ್ ಹೆಂಗಿರುತ್ತೋ ಹಂಗೆ ಇದೆ. ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲೊಂದು ವಾಶ್ರೂಮ್ ಇದೆ. ಜಾಸ್ತಿ ಜನ ಇದ್ರೆ ಇಬ್ರಿಬ್ರು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ತರ ಫೆಸಿಲಿಟಿ ಮಾಡಿದ್ದಾರೆ. ಇಲ್ಲಿ ಸೋಲಾರ್ ಕೂಡ ಅವೈಲೇಬಲ್ ಇದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾವೇ ಆನ್ ಮಾಡ್ಕೊಂಡು ಒಂದು 2 ಮಿನಿಟ್ಸ್ಗೆಲ್ಲ ಬಿಸಿನೀರು ಬರುತ್ತೆ ಅಂತ ಹೇಳಿದ್ದಾರೆ. ಗೈಸ್, ಈಗ ಏನ್ ನೋಡ್ತಾ ಇದ್ದೀರಾ ಇದು ಬರೀ ಸಿಂಪಲ್. ಇನ್ನ ಮೈನ್ ಪ್ಲೇಸ್ ಕವರ್ ಮಾಡೋದಿದೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.